ವೀಕ್ಷಕರೇ ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಯಾವ ರಾಶಿಯ ಜನರನ್ನ ಮದುವೆ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಮದುವೆ ಆದ ಕೂಡಲೇ ಮನಸ್ತಾಪಗಳಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳಾಗಿರ್ಬೋದು, ಇದೆಲ್ಲ ಸಮಸ್ಯೆಗಳು ಡೈವರ್ಸ್ ತನಕ ಕೂಡ ಬಂದು ಕೂರ್ತದೆ. ಖಂಡಿತವಾಗ್ಲೂ ಗುಣಮಿಲನ ಆಗಿರ್ಬೋದು ಅಥವಾ ಜಾತಕ ಮಿಲನ ಆಗಿರ್ಬೋದು, ಎಲ್ಲವನ್ನು ಕೂಡ ನೋಡಿನೇ ಮದುವೆ ಮಾಡಿರ್ತಾರೆ. ಆದ್ರೂ ಕೂಡ ಯಾವ ರಾಶಿಯ ಜನರನ್ನ ಮದುವೆ ಆದ್ರೆ ಸೂಕ್ತ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ರಾಶಿಗಳು ಕೂಡ ಯಾವುದು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಮುಖ್ಯವಾಗಿ ಮೇಷರಾಶಿಯ ಜನರು ಕುಂಭ ರಾಶಿ ಮತ್ತು ಧನುಸ್ಸು ರಾಶಿಯ ಜನರನ್ನ ಮದುವೆ ಆದ್ರೆ ಬಹಳ ಹೊಂದಾಣಿಕೆ ಆಗ್ತದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಮೇಷರಾಶಿ ಜನರು ಒಂದ್ ಸ್ವಲ್ಪ ಮೃದು ಸ್ವಭಾವದ ಜನರು, ಅಷ್ಟೇ ಶ್ರಮವಾದಿ ಮತ್ತು ಹಠವಾದಿ ಕೂಡ ಆಗಿರ್ತಾರೆ. ಅವರ ಜೀವನದಲ್ಲಿ ಏಳಿಗೆ, ಅಭಿವೃದ್ಧಿ, ಇಂಪ್ರೂವ್ಮೆಂಟ್ ಅನ್ನೋದು ಕಾಣಬೇಕು ಅಂತ ಹೇಳಿದ್ರೆ ಈ ಒಂದು ಕುಂಭರಾಶಿ ಅಂತ ಹೇಳಿದ್ರೆ ಬೇರೆಯವರಿಗೆ ಹೆಲ್ಪ್ ಮಾಡುವಂಥದ್ದೇ ಜಾಸ್ತಿ. ಧನುಸ್ಸು ರಾಶಿ ಕೂಡ ಬೇರೆಯವರ ಒಂದು ಏಳಿಗೆಯನ್ನು ಬಯಸೋರೇ ಜಾಸ್ತಿ. ಅಂಥದ್ರಲ್ಲೂ ಕೂಡ ಇವರಿಬ್ರು ಅಂದ್ರೆ ಮೇಷರಾಶಿ ಮತ್ತು ಕುಂಭರಾಶಿ ಅಥವಾ ಮೇಷರಾಶಿ ಧನುಸ್ಸು ರಾಶಿ ಈ ರೀತಿ ಹೊಂದಾಣಿಕೆಗಳಾಗಿದ್ದಂತಾದ್ರೆ ಪರಸ್ಪರವಾಗಿ ಸಹಾಯ ಮಾಡಿ ಅವರ ಜೀವನವನ್ನು ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನು ಕಾಣ್ತದೆ. ಮತ್ತು ವೃಷಭ ರಾಶಿಗೆ ಅದೇ ರೀತಿ ಕಟಕ ರಾಶಿ ಮತ್ತು ವೃಶ್ಚಿಕ ರಾಶಿ ಹೊಂದಾಣಿಕೆ ಆಗುತ್ತೆ. ಮತ್ತು ಮಿಥುನ ರಾಶಿಗೆ ಕುಂಭ ರಾಶಿ ಮತ್ತು ಅದೇ ಧನುಸ್ಸು ರಾಶಿ ಕೂಡ ಹೊಂದಾಣಿಕೆ ಆಗ್ತದೆ. ಮತ್ತು ಕಟಕ ರಾಶಿಗೆ ಸಿಂಹರಾಶಿ, ವೃಷಭ ರಾಶಿ. ಸಿಂಹರಾಶಿ ಆದವರು ಬಹಳ ಡಾಮಿನೇಟ್ ಪರ್ಸನಾಲಿಟಿ ಆಗಿರ್ಬೋದು ಅಥವಾ ನಾಯಕತ್ವದ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತಹ ವ್ಯಕ್ತಿ ಆಗಿರ್ಬೋದು. ಇವರಿಗೆ ಬಹಳವಾಗಿ ಹತ್ತಿರವಾದಂತಹ ರಾಶಿ ಕಟಕ ರಾಶಿ. ಇದೇ ಕಾರಣಕ್ಕೋಸ್ಕರ ಕಟಕ ರಾಶಿಯವರಿಗೆ ಸಿಂಹರಾಶಿಯ ಜನರು ಬಹಳ ಬೇಗ ಹೊಂದಾಣಿಕೆ ಆಗ್ತಾರೆ. ಮತ್ತೆ ಅದೇ ರೀತಿ ಸಿಂಹ ರಾಶಿಗೆ ಮೀನ ರಾಶಿ ಮತ್ತು ತುಲಾ ರಾಶಿಯ ಜನರು ಹೊಂದಾಣಿಕೆ ಆಗ್ತಾರೆ. ಕನ್ಯಾ ರಾಶಿಗೆ ವೃಷಭ ರಾಶಿ ಮತ್ತು ತುಲಾ ರಾಶಿ, ಮತ್ತು ತುಲಾ ರಾಶಿಗೆ ವೃಷಭ ರಾಶಿ ಮತ್ತು ಮೇಷ ರಾಶಿ. ವೃಶ್ಚಿಕ ರಾಶಿಗೆ ಮೀನ ರಾಶಿ ಮತ್ತು ಕನ್ಯಾ ರಾಶಿ ಆಗ್ತದೆ. ಮತ್ತು ಧನು ರಾಶಿಗೆ ಧನುಸ್ಸು ರಾಶಿ ಮತ್ತು ಕುಂಭ ರಾಶಿ ಆಗ್ತದೆ. ಮತ್ತು ಮಕರ ರಾಶಿಗೆ ಕಟಕ ಮತ್ತು ವೃಷಭ ರಾಶಿ ಬಹಳ ಹೊಂದಾಣಿಕೆ ಆಗ್ತದೆ. ಮತ್ತು ಅದೇ ರೀತಿಯಲ್ಲಿ ಕುಂಭರಾಶಿಗೆ ಮಿಥುನ ರಾಶಿ ಮತ್ತು ಕುಂಭರಾಶಿ. ಕುಂಭರಾಶಿ ಈ ಒಂದು ವಿಚಾರದಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಕುಂಭರಾಶಿಗೆ ಮತ್ತೆ ಕುಂಭರಾಶಿಯ ಜನರನ್ನೇ ಮದುವೆ ಆಗುವಂಥದ್ದು ಯೋಗಗಳಾಗಿರ್ಬೋದು, ಹೊಂದಾಣಿಕೆ ಬರುವಂಥದ್ದು ಬಹಳ ಜಾಸ್ತಿ. ಒಂದೇ ರಾಶಿ ನಕ್ಷತ್ರ ಇರುವಂತ ಒಂದು ಹೊಂದಾಣಿಕೆ ಬರುವಂತಹ ಒಂದು ಯೋಗಗಳಿದೆ. ಅದ್ರ ಬಗ್ಗೆ ಏನು ಯೋಚನೆಗಳು ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ಒಬ್ಬ ಗಂಡು ಕುಂಭರಾಶಿಯವನಾಗಿದ್ರೆ ಹೆಣ್ಣು ಕೂಡ ಕುಂಭರಾಶಿ ಆಗಿರ್ಬೋದು. ಆದ್ರೆ ಜಾತಕಗಳನ್ನ ಅದನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡುವಂತ ಅವಶ್ಯಕತೆ ಮಾತ್ರ ಇದೆ. ಮತ್ತೆ ಅದೇ ರೀತಿಯಲ್ಲಿ ಕನ್ಯಾ ರಾಶಿ ಆದ ನಂತರ ಮೀನ ರಾಶಿಗೆ ವೃಶ್ಚಿಕ ರಾಶಿ ಮತ್ತು ಮೇಷ ರಾಶಿಯ ಜನರು ಹೊಂದಾಣಿಕೆ ಬಹಳ ಬೇಗ ಆಗ್ತಾರೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ರಾಶಿ ಹೊಂದಾಣಿಕೆ ಆದ್ರೂ ಕೂಡ ಅದರ ಜಾತಕಗಳನ್ನ ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆಗಳನ್ನ ಮಾಡಿ ಇದರ ಬಗ್ಗೆ ಮುಂದುವರಿಯೋದು ಕೂಡ ಬಹಳ ಸೂಕ್ತವಾಗಿರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದಲ್ಲಿ ಈ ಒಂದು ವಿಡಿಯೋ ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.